ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಕಾಮೆಂಟ್ ಇದೆ ನೋಡಿ, ಯಾರೋ ಮೇಡಮ್ ಮಾಡಿದ್ದಾರೆ. ನೀವು ಬ್ರೋಕರ್ ಆ್ಯಪ್ ಲಿಂಕ್ ಸೆಂಡ್ ಮಾಡಿ ಸರ್ ಪ್ಲೀಸ್. ನಿಮಗೆ ಬ್ರೋಕರ್ ಆ್ಯಪ್ ಕಡೆಯಿಂದನೂ ಪ್ರಾಫಿಟ್ ಬರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್ ನಿಮ್ಮ ಅಭಿಮಾನಕ್ಕೆ. ಈ ಎರಡು ಮೆಸೇಜ್ ನೋಡ್ಕೊಳ್ಳಿ ಸರ್. ಮಮತಾ ರಾಣಿ ಮೇಡಮ್ನೇ ಬ್ರೋಕರ್ ಆ್ಯಪ್ ಕಳಿಸಿ ಸರ್, ಅದ್ರ ಕಡೆಯಿಂದ ಕೂಡ ಪ್ರಾಫಿಟ್ಸ್ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ ಮೇಡಮ್, ಇಲ್ಲಿ ನೋಡ್ಕೊಳ್ಳಿ. ನಾವು ನಮ್ಮ ಕಡೆಯಿಂದ ಫುಲ್ ಕ್ಲಾರಿಟಿ ಕೊಡ್ತೀನಿ. ನಾವು ಯಾವುದೇ ರೀತಿಯ ಬ್ರೋಕರ್ ಆ್ಯಪ್ನ ಸಜೆಸ್ಟ್ ಮಾಡಲ್ಲ. ಯಾವ ಬ್ರೋಕರ್ ಆ್ಯಪು ನಮ್ಮ ಕಡೆಯಿಂದ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ, ಆ ಡಿಮ್ಯಾಟ್ ಅಕೌಂಟಲ್ಲೇ ಟ್ರೇಡಿಂಗ್ ಮಾಡ್ಕೊಳ್ಳಿ ಅಂತ ನಾವು ಹೇಳಲ್ಲ ಮೇಡಮ್. ಓಕೆ, ಕ್ಲಿಯರ್ ಇರಲಿ. ನಾನು ಯಾವಾಗಲೂ ಹೇಳಲ್ಲ. ನಾನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳಲ್ಲ. ಇನ್ನು ಬ್ರೋಕರ್ ಆ್ಯಪ್ ಯಾಕೆ ಕಳಿಸ್ತೀನಿ ಮೇಡಮ್. ಓಕೆ, ಫಸ್ಟ್ ಒನ್. ಸೆಕೆಂಡ್ ಒನ್, ಬ್ರೋಕರ್ ಆ್ಯಪ್ ಕಡೆಯಿಂದ ಮನಿ ಬರುತ್ತೆ ಸರ್ ನಿಮಗೆ. ಇವಾಗ ಇದಕ್ಕೆ ಆನ್ಸರ್ ಏನಂದರೆ, ಲಾಸ್ಟ್ ಟೈಮ್ ನಮ್ಮ ಆಫೀಸಲ್ಲಿ ಯಾರೋ ಒಬ್ಬರು ಹೊಸ ಮೆಂಬರ್ ಬಂದು ಲೈವಲ್ಲೇ ಆಫೀಸ್ಗೆ ಬರೋಕ್ಕಿಂತ ಮುಂಚೆ 5 lakhs ಲಾಸಲ್ಲಿದ್ದರು. ಅವರು 5 ಲಕ್ಷ ಲಾಸಲ್ಲಿದ್ದರು. ಲೈವಲ್ಲಿ ಇಲ್ಲೇ ಮಾರ್ಕೆಟ್ ನಮ್ಮ ಆಫೀಸಲ್ಲೇ ಕೂತ್ಕೊಂಡು ಈ 5 lakhsನ ರಿಕವರಿ ಮಾಡಿ 3,000 rupees ಪ್ರಾಫಿಟ್. ಅದು ಒಂದೇ ದಿವಸಕ್ಕೆ ಇಂಟ್ರಾಡೇ ಅಲ್ಲೇ. ಅವ್ರು ಯಾರೋ ಕೂಡ ನಮ್ಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದುಬಿಟ್ಟಿದ್ರು. ನನ್ನದ್ರಲ್ಲಿ 5 ಲಕ್ಷ ಲಾಸ್ ಇದೆ ಸರ್, ಹೆಲ್ಪ್ ಮಾಡಿ ಅಂದರೆ ಈ 5 ಲಕ್ಷ ರಿಕವರಿ ಮಾಡಿ 3,000 ಪ್ರಾಫಿಟ್ ಮಾಡಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಸ್ ಬಂದವರು ನಾವು. ಅದು ₹1 ಚಾರ್ಜ್ ಮಾಡಿದಿರ, ಫ್ರೀಯಾಗಿ. ಅರ್ಥ ಆಯ್ತಾ ಮೇಡಮ್? ಇವಾಗ ನಾವು ಬೇರೆ ಕಡೆ ಇದ್ದಿದ್ದರೆ ಇದರಲ್ಲಿ 5 ಲಕ್ಷಕ್ಕೆ 40% ಕೊಡಿದ್ರೆ ನನಗೊಂದು 2,40,000 ಬಂದಿರೋದು, ರೈಟ್? ಫ್ರೀಯಾಗಿ ಮಾಡಿಕೊಟ್ಟು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬಂದಿದ್ದೀವಿ. ಈ ಥರ BN Ro ರನ್ ಆಗೋದು. ನಾವು ಯಾರ ಹತ್ರನೂ ಪ್ರಾಫಿಟ್ಸ್ ಕೇಳಲ್ಲ, ಶೇರ್ ಕೇಳಲ್ಲ, ಯಾವುದೇ ರೀತಿಯ ಬ್ರೋಕರ್ ಆ್ಯಪ್ನ ಸೆಂಡ್ ಮಾಡಲ್ಲ. ಕ್ಲಿಯರ್ ಮೇಡಮ್? ಇದು ಒಂದು. ಸೆಕೆಂಡ್ ಒನ್ ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ನೋಡಿ. ಈ ಸಾರಿ ಯಾರೋ ಲಾಸ್ಟ್ ವೀಕಿಂದ ಯೂಟ್ಯೂಬ್ನ ಫಾಲೋ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಅವ್ರಿಗೆ 27,000 ಪ್ರಾಫಿಟ್ ಆಗಿದೆ 3 ಡೇಸಿಂದ. 3 ಡೇಸ್ ಟ್ರೇಡ್ ಮಾಡಿದ್ದಾರೆ. 27,000 ಪ್ರಾಫಿಟ್ ಆಗಿದೆ. ಈ 27,000 ಪ್ರತಿದಿನ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ ನಮಗೆ. ನಿಮ್ಮ ಕಡೆಯಿಂದ ಪ್ರಾಫಿಟ್ಸ್ ಬರ್ತಾಯಿದ್ದೇವೆ ಸರ್, ಥ್ಯಾಂಕ್ ಯು ಅಂತ. ಓಕೆ, ಇವಾಗ ಇದನ್ನು ಕೂಡ ಅಷ್ಟೇ, ನಾವು ಪ್ರಾಫಿಟ್ಸ್ ಬಂದಿದೆ ಅಂತೇನು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿಲ್ಲ. ಯಾಕಂದರೆ ಪ್ರಾಫಿಟ್ ಬಂದಾಗ ಅವ್ರು ತಗೊಳ್ತಾರೆ. ನೆಕ್ಸ್ಟ್ ನಾಳೆ ಲಾಸ್ ಬಂದಾಗ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಈ ಪ್ರಾಫಿಟ್ ಬಂದರೂ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಜಸ್ಟ್ ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ದೀವಿ. ಓಕೆ, ಕ್ಲಿಯರ್? ಇದು ಓಕೆ. ಇವತ್ತೇನೇನು ಅಪ್ಡೇಟ್ಸ್ ಇತ್ತು ಸರ್? ತುಂಬ ಸಿಂಪಲ್ ನೋಡಿ. ಬೆಳಿಗ್ಗೆ ಮಾರ್ಕೆಟ್, ಇಲ್ಲಿ ನೀವು ಟೈಮ್ ನೋಡ್ಕೋಬೋದು, 7 ಗಂಟೆ 1 ನಿಮಿಷ, ಮಾರ್ನಿಂಗ್ 7 ಗಂಟೆ 1 ನಿಮಿಷಕ್ಕೇ ಮಾರ್ಕೆಟ್ ಡ್ರಾಯಿಂಗ್ ಮಾಡಿತ್ತು. ಈ ಥರ ಹೋಗುತ್ತೆ ಮಾರ್ಕೆಟ್ ಅಂತ. ಓಕೆ, ಇವಾಗ ಅದಾದಮೇಲೆ ಮಾರ್ಕೆಟ್ ಏನಾಗಿದೆ ನೋಡಿ. ಇವಾಗ 10 ಗಂಟೆ ಟೈಮ್, ಈ ಸ್ಕ್ರೀನ್ಶಾಟಲ್ಲಿ ಟೈಮ್ ನೋಡ್ಕೋಬೋದು. ಬಿಫೋರ್ ಮಾರ್ಕೆಟ್ ಬರ್ಕೊಟ್ಟಿದ್ವಿ. ಆಫ್ಟರ್ ಮಾರ್ಕೆಟ್ ಓಪನ್ ಆದಮೇಲೆ ಸೇಮ್ ಪ್ಲೇಸ್ ಓಪನ್ ಆಗಿ ಇದೇ ಲೆವೆಲ್ ರಿಟ್ರೇಸ್ ಮಾಡಿ ಹೋಗಿದೆ. ಈ ಮೂಮೆಂಟಮ್ ಪೂರ್ತಿ ತೊಗೊಂಡಿದ್ದೀವಿ. ಇದು ಪ್ಲಸ್ ಇನ್ನೊಂದು, ಬೆಳಿಗ್ಗೆನೇ 7 ಗಂಟೆಗೆ ಇವತ್ತು ಸೈಡ್ ವೇಸ್ ಇರ್ತದೆ ಮಾರ್ಕೆಟ್, ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ವಿ. ಓಕೆ, ಯಾವುದು ಟ್ರೇಡ್ ಮಾಡ್ಕೊಂಡಿಲ್ಲ. ಆಮೇಲೆ ಮಾಡ್ಕೊಂಡವ್ರು ಏನಾಗಿರ್ತಾರೆ ಗೊತ್ತಿರ್ತದೆ, ಬಟ್ ನಾವಂತೂ ಯಾವುದು ರೆಕಮೆಂಡ್ ಮಾಡಿಲ್ಲ. ಮಾರ್ನಿಂಗೇ ಹೇಳಿದ್ವಿ ನಾವು. ಕ್ಲಿಯರ್? ಇದು ಇವತ್ತಿನ ಅಪ್ಡೇಟ್ಸ್, ಇವತ್ತು ಮಾರ್ಕೆಟ್ ನಡೆದಿರೋದು. ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಾಳೆ ತುಂಬ ಸಿಂಪಲ್ ಇರ್ತದೆ. ಬ್ಯಾಂಕ್ ನಿಫ್ಟಿ ಇದನ್ನು ನೋಡ್ಕೊಳ್ಳಿ. ಈ ಲೆವೆಲ್ಸ್ ನಮಗೂ ಮಾತ್ರ. ಇದನ್ನು ಕಾಪಿ ಮಾಡಿಕೊಂಡು ನೀವು ಬೈ ಸೇಲ್ ಮಾಡಿಕೊಂಡ್ರೆ ಆ ಪ್ರಾಫಿಟ್ಗೂ ಲಾಸ್ಗೂ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ನೋಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಈ ಟ್ರೆಂಡ್ ಲೈನ್ ಮೇಲೆ, ಈ ಟ್ರೆಂಡ್ ಲೈನ್ ರಾಂಗ್, ಇಂಟ್ರಾಡೇ ಪರ್ಪಸ್ಗೆ ಅಷ್ಟೇ ವರ್ಕ್ ಆಗ್ತದೆ, ಟ್ರೆಂಡಿಂಗ್ ಮಾರ್ಕೆಟ್ಗೆ ಅಲ್ಲ. ಇದನ್ನು ಬೇಸ್ ಮಾಡ್ಕೊಂಡು ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು ಅಂತ ನೀವು ಲಾಂಗ್ ಟರ್ಮ್ ಬೈ ಮಾಡಿಕೊಂಡ್ರೆ ನಿಮ್ಮದೇ ಜವಾಬ್ದಾರಿ ಅದು. ಇದು ರಾಂಗ್ ಟ್ರೆಂಡ್ ಲೈನ್, ಓನ್ಲಿ ಇಂಟ್ರಾಡೇ ಪರ್ಪಸ್ಗೆ ಅಷ್ಟೇ ಯೂಸ್ ಆಗ್ತದೆ ಇದು. ಇದ್ರ ಮೇಲೊಂದು ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ. ಆರ್ ಈ ಸಪೋರ್ಟ್ ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಇದ್ರ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಇದು ವೇಟಿಂಗ್ ಫಾರ್ ಝೋನ್ ಬ್ರೇಕ್ಔಟ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಅದು ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ಆರ್ ಈ ಸಪೋರ್ಟ್ ಕೆಳಗಡೆ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಾಗ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ ನಾವು. ನೀವು ಯಾರಾದರೂ ಮಾಡೋಂಗಿದ್ರೆ ನಿಮ್ಮ ಇಷ್ಟ. ಎಲ್ಲರೂ ಡೇ ಹೈ ಕ್ರಾಸ್ ಆಯ್ತು ಅಂತ ಬೈ ಮಾಡ್ತಾರೆ. ಓಕೆ, ಇದು ಮಾಡಿದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇರ್ತದೆ ನೋಡ್ಕೊಳ್ಳಿ.
ಇದೊಂದು ಝೋನ್ ಆಗಿ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. 15 ಮಿನಿಟ್ಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್ ಸೈಡ್ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ಇದು 15 ಮಿನಿಟ್ಸ್. ಸೆಲ್ಲಿಂಗ್ ಸೈಡ್ ಮಾಡ್ತೀವಿ ಅಂದರೆ 5 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದರೆ ಕೂಡ ಸಾಕು, ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. 5 ಮಿನಿಟ್ಸ್ ಅದು ಕೂಡ ನಿಮ್ಮ ಅನಾಲಿಸಿಸ್ ಪ್ರಕಾರ, ಇದು ನಮ್ಮ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಈಗ ಟೆಲಿಗ್ರಾಮ್ಗೆ ಹೆಂಗೆ ಜಾಯ್ನ್ ಆಗಬೇಕಂದ್ರೆ ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಡ್ರಾಯಿಂಗ್ಸ್ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ, ಅದನ್ನು ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ನಿಮ್ಮ ರಿಸ್ಕ್ ಆರ್ಡರ್ಸ್ ನೋಡಿಕೊಂಡು ನೀವು ಟ್ರೇಡ್ ಮಾಡ್ಕೋಬೋದು. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಂಡಿಯನ್ ಮಾರ್ಕೆಟ್ ಆರ್ ಫಾರೆಕ್ಸ್ ಮಾರ್ಕೆಟ್, ಎನಿಥಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.